ನಂಗೆ ಗೊತ್ತು ಎಷ್ಟು ಅಮ್ಮಂದಿರಿಲ್ಲಿ ಯಾರು ನೋಡ್ತಾ ಇರ್ತೀರ ಈ ವಿಡಿಯೋನ ಅವರು ಅದನ್ನೇ ಮಾಡೋದು ಮನೇಲಿ. ಪ್ಲೇಟ್ ತೊಗೊಂಡಿರೋದಕ್ಕೊಂದು ಕಾರಣ ಇದೆ ಆಯಿತಾ. ಹೋದ ವಾರ ಫುಲ್ ಯೋಚನೆ ಮಾಡಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನೆಲ್. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಇದ್ಕಿದ ಅವರೆಕಾಳಲ್ಲಿ ಹೇಗೆ ಬಾತ್ ಮಾಡೋದು ಅಂತ. ಇಲ್ಲಿ ನೋಡಿ ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ಅವರೆಕಾಳನ್ನ ನೆನೆಸಿ ಅದರದ್ದು ಸ್ಕಿನ್ ಎಲ್ಲ ಪೀಲ್ ಮಾಡಿ ನೀಟಾಗಿ ಇದ್ದಕ್ಕಿಸಿ ನನಗೆ ಕೊಟ್ಟು ಕಳಿಸಿದ್ದಾರೆ. ಸೊ ಫ್ರೆಶ್ ಆಗಿದೆ. ಆ್ಯಂಡ್ ಇದರಲ್ಲಿ ನಾವಿವತ್ತು ಬಾತ್ ಮಾಡ್ತಾಯಿದ್ದೀವಿ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಓಕೆನಾ. ಈ ಗ್ಲಾಸಲ್ಲಿ 1.5 ಗ್ಲಾಸ್ ಅಕ್ಕಿಗೆ ಇಲ್ಲಿ 1 ಇಡೀ ಕೊತ್ತಂಬರಿ ಸೊಪ್ಪು, ಒಂದು ಚೂರು ಎಷ್ಟು ಗೊತ್ತಾ ಇಷ್ಟು ಸೋಂಪು ಕಾಳು, ಆಮೇಲೆ ಒಂದು ಸ್ವಲ್ಪ ಕ್ಯುಮಿನ್ ಸೀಡ್ಸು ಜೀರಿಗೆ, ಆಮೇಲೆ 1-2 ಪೀಸು ಚಕ್ಕೆ ಸಣ್ಣದು, ಆಮೇಲೆ 4 ಲವಂಗ, 2 ಬೇ ಲೀಫ್ ಇದು ಒಗ್ಗರಣೆಗೆ ಆಯಿತಾ. ಇದೆಲ್ಲ ಹಾಕ್ಬಿಟ್ಟು ಆಡಿಸ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಕಾಯಿ ತುರಿ. ಸೊ ಯೂಶ್ವಲಾಗಿ ನಾನು ಏನು ಮಾಡ್ತೀನಿ ಅಂದರೆ ಈ ದೇವ್ರದು ಕಳ್ಸೋದು ಕಾಯೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಫ್ರೀಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಐಸ್ ಆಗಿರುತ್ತೆ ಆಯಿತಾ. ಅದನ್ನು ಆಮೇಲೆ ನೆನೆ ಹಾಕ್ತೀನಿ, ನೀರಲ್ಲಿ ನೆನೆ ಹಾಕ್ಬಿಟ್ಟು ಉಪಯೋಗಿಸೋಕ್ಕಿಂತ ಮುಂಚೆಲ್ಲ ವೇಸ್ಟ್ ಆಗುತ್ತಲ್ವ ಕಾಯಿಗಳು. ನೀವು ಏನಾದ್ರು ಜಾಸ್ತಿ ಕಾಯಿ ಇದ್ದರೆ ಅದನ್ನು ಖಾಲಿ ಮಾಡಬೇಕು ಅಂತ ಸ್ವೀಟ್ ಗಿಟ್ ಎಲ್ಲ ಮಾಡಿ ವೇಸ್ಟ್ ಮಾಡೋಕೆ ಹೋಗ್ಬಿಡಿ. ಅದು ತಿಂದ್ರೂ ಸುಮ್ಮನೆ ಹೆಲ್ತ್ ಹಾಳಾಗುತ್ತೆ ಅಷ್ಟೊಂದು ತಿಂದರೆ. ಸೊ ಯುಟಿಲೈಸ್ ಮಾಡೋಕೆ 1 ತಿಂಗಳು ತನಕ ಕಾಯಿ ಬರುತ್ತೆ, ಟೇಸ್ಟ್ ಅಂತೂ ಏನೂ ಹಾಳಾಗಲ್ಲ, ಚೆನ್ನಾಗೇ ಇರುತ್ತೆ ಆಯಿತಾ. ಸೊ ಒಂದು ಇಡಿಯಷ್ಟು ಕಾಯಿ ಹಾಕ್ತಾಯಿದ್ದೀನಿ ನಾನು ಆಯಿತಾ. ಅದನ್ನು ಹಾಕೊಂಡ್ಬಿಡೋಣ ಜಾರ್ಗೆ. ಅದಾದಮೇಲೆ ಅದ್ರ ಜೊತೆಗೆ ಇದೇನು ಖಾರ ಬರಲ್ಲ ಮೆಣಸಿನ್ಕಾಯಿ, ದಪ್ಪದು ನಾರ್ಮಲ್ ನಿಮ್ಮ ಮನೇಲಿ ಮೆಣಸಿನ್ಕಾಯಿ ಲೆಕ್ಕ ತಕ್ಕಂಗೆ ಹಾಕೊಳ್ಳಿ. ಸೊ ಮೆಣಸಿನ್ಕಾಯಿ ಇಷ್ಟೇ ಸಿಂಪಲ್ಲು. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಹಿಂಗೆ ಎಣ್ಣೆ ಜೊತೆಗೆ 1 ಸ್ಪೂನ್ ತುಪ್ಪ ಟೇಸ್ಟಿಗೆ ಅಂತ. ಒಂದು ಈರುಳ್ಳಿ ಹಾಕೊಂಡು ಚೆಕ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಕಾದಿದೆಯಾ ಅಂತ. ಎಣ್ಣೆ ತುಪ್ಪ ಕಾದ್ಮೇಲೆ ನಾವು ಬಾಕಿದೆಲ್ಲ ಹಾಕೋಬೋದು. ಇವಾಗ ಚೆನ್ನಾಗಿ ಕಾದಿದೆ, ಅದಕ್ಕೆ ನಾನು ಬೇ ಲೀವ್ಸ್ನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ, 1 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೋತೀನಿ. ಈರುಳ್ಳಿ ಒಂಚೂರು ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಅವರೆಕಾಯ್ದು ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋ ತನಕ ಒಂದು ಲೆವೆಲಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಹಸಿ ವಾಸನೆ ಹೋದ್ಮೇಲೆ ನಾವು ಮಸಾಲೆ ಹಾಕೊಳ್ಳೋಣ. ಈ ಬಾತ್ಗಳಲ್ಲಿ ಯಾವತ್ತೂ ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ಟೇಸ್ಟ್ ಜಾಸ್ತಿ. ಸೊ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಹುರಿಬೇಕು. ಅವರೆಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಒಂದು 2 ಇಡೀ ಅವರೆಕಾಳು ಹಾಕ್ಕೊಂಡಿದ್ದೀನಿ. ಇನ್ನು ಬಾಕಿದೆಲ್ಲ ಡಬ್ಬದಲ್ಲಿದೆ. ಇದರಲ್ಲಿ ಅವರೆಕಾಳ್ದು ಏರ್ ಫ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮಸಾಲೆ ಅವರೆಕಾಳು ಬರುತ್ತಲ್ಲ, ಎತ್ತಿದ ಅವರೆಕಾಳು, ಎಣ್ಣೆಲಿ ಕರಿಯೋ ಬದಲು ಏರ್ ಫ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನೂ ಮಾಡಿ ರೆಸಿಪಿ ತೋರಿಸ್ತೀನಿ. ನಮ್ಮ ಡಯಟಲ್ಲಿ ಯಾವತ್ತೂ ಎಷ್ಟಾಗುತ್ತೆ ಅಷ್ಟು ಸೀಸನಲ್ಲಿ ಏನು ಸಿಕ್ಕತ್ತೆ ಅಂಥ ಅಡುಗೆಗಳನ್ನ ಇನ್ಕ್ಲೂಡ್ ಮಾಡಬೇಕು. ಇವಾಗ ಅವರೆಕಾಯಿ ಸೀಸನು ಅವರೆಕಾಯಿ ತಿನ್ನಬೇಕು. ಆ ಸೀಸನ್ ತಕ್ಕಂಗೆ ನಮ್ಗೆ ಏನು ಬೆಳೆ ಬರುತ್ತೆ ಅದನ್ನೇ ತಿನ್ನಬೇಕು. ಆವಾಗಲೇ ನಾವು ಹೆಲ್ದಿಯಾಗಿರೋಕ್ಕೆ ಸಾಧ್ಯ. ನಾನ್ ಸೀಸನ್ ಫ್ರೂಟ್ನ ಹುಡ್ಕೊಂಡೋಗಿ ಅದರಲ್ಲಿ ನಾವು ಡಯಟ್ ಮಾಡ್ತೀವಿ ಅಂದರೆ ಜಾಸ್ತಿ ದಿನ ಮಾಡೋಕ್ಕಾಗಲ್ಲ. ಅವರೆಕಾಳು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಆಯಿತಾ. ಸೊ ಈಗ ನಾನು ಇಲ್ಲಿ ನೋಡಿ ಆಡ್ಸಿಟ್ಕೊಂಡಿರೋ ಅಂಥ ಮಸಾಲೆ, ಹಸಿ ಮಸಾಲೆ ಆವಾಗಲೇ ನಾವು ತೋರಿಸಿದ್ನಲ್ಲ ಅದು. ಸೊ ಅದನ್ನು ತುಂಬ ನುಣ್ಣಕ್ಕಿನ್ನ 1 ಲೆವೆಲ್ ಕಮ್ಮಿ ಆಡ್ಸಿದ್ದೀನಿ ಅಷ್ಟೇ. ತುಂಬ ನುಣ್ಣಗೂ ಆಡಿಸ್ಕೊಬೋದು, ಬಟ್ 1 ಲೆವೆಲ್ ಕಮ್ಮಿ ಇದ್ದರೆ ಫ್ಲೇವರ್ ಜಾಸ್ತಿ. ಇದಕ್ಕೆ ನೀವು ಪುದೀನ ಹಾಕ್ಕೊಬೋದು, ಮೆಂತ್ಯ ಸೊಪ್ಪು ಹೋದಿರೋ ಮೆಂತ್ಯ ಸೊಪ್ಪನ್ನ ಮಿಕ್ಸ್ ಮಾಡ್ಕೋಬೋದು, ಅವರೆಕಾಳು ಜೊತೆ ಹಾಕೊಂಡು ಹುರ್ಕೋಬೋದು, ಆಲೂಗೆಡ್ಡೆ ಹಾಕೋಬೋದು. ಅದನ್ನ ಯಾರೂ ಹಾಕ್ತಾಯಿಲ್ಲ, ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಇನ್ಕ್ಲೂಡಿಂಗ್ ಟೊಮ್ಯಾಟೊನೂ ಹಾಕಿಲ್ಲ ನಾನು. ಇವಾಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡ್ಕೊಳ್ಳೋ ತನಕ ಹುರ್ಕೋಬೇಕು. ಇವಾಗ ಮಿಕ್ಸಿಲಿ ಹಾರಿಸಿರೋ ನೀರು ನಾನು ಹಾಕೋತಾ ಇದ್ದೀನಿ ಅಷ್ಟೇ, ಇಷ್ಟೇ.
ಇದಕ್ಕೆ ಇನ್ನೊಂದು ಚೂರು ಇಷ್ಟು ನೀರು ಹಾಕೊಂಡು ಪುನಃ ಬೇಯಿಸ್ತಾ ಇದ್ದೀನಿ ನಾನು. ಅಕ್ಕಿ ಹಾಕೋಕ್ಕಿಂತ ಮುಂಚೆ ಮಸಾಲೆ ತುಂಬ ಚೆನ್ನಾಗಿ ಬೆಂದಿರಬೇಕು. ಆ ಘಮ ಫ್ಲೇವರ್ ಆಚೆ ಬರಬೇಕು. ಮೇನ್ ಇಂಗ್ರೀಡಿಯೆಂಟ್ ಮರ್ತೋಗಿದ್ದೀವಿ, ಉಪ್ಪು. ಅದನ್ನೇ ಹಾಕಿಲ್ಲ, ಉಪ್ಪು ಹಾಕೋಣ. ಒಂದಿಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ನಮ್ಮ ಅಡುಗೆಗಳಲ್ಲಿ ಯಾವ ಥರ ಹೆಲ್ದಿಯಾಗಿ ತಿನ್ಬೋದು, ಬ್ಯಾಲೆನ್ಸ್ ಪ್ಲೇಟ್ ಮಾಡ್ಬೋದು ಅಂತ ತೋರಿಸ್ತೀನಿ. ಈಗ ಸಂಕ್ರಾಂತಿ ಬರ್ತಾ ಇದೆ. ಸಂಕ್ರಾಂತಿ ಟೈಮಲ್ಲಿ ಅವರೆಕಾಳು ಫೇಮಸ್ಸು, ನಮ್ಮ ಎಳ್ಳು ಬೆಲ್ಲ ಫೇಮಸ್ಸು. ಅದೆಲ್ಲ ತಿನ್ನಬೇಕು. ಅದೆಲ್ಲ ತಿಂದ್ರೇ ನಾವು ಹೆಲ್ದಿಯಾಗಿರೋಕ್ಕೆ ಸಾಧ್ಯ. ಈ ಚಳಿಗೆ ಬಾಡಿ ಹೀಟ್ ಆಗೋಂಥ ಐಟಮ್ಗಳು, ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ. ಅವರೆಕಾಳಲ್ಲಿ ಫೊಲೇಟ್ ಇರುತ್ತೆ, ಎಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್ಗಂತೂ ತುಂಬ ಒಳ್ಳೆಯದು. ಸೊ ಇದೆಲ್ಲ ನಾವು ಮಿಸ್ ಮಾಡೋಕ್ಕೆ ಹೋಗ್ಬಾರ್ದು, ಚೆನ್ನಾಗಿ ತಿನ್ನಬೇಕು. ಈ ಅವರೆಕಾಳೆಲ್ಲ ಹೊರ್ಗಡೆ ಎಲ್ಲಿ ಸಿಕ್ಕತ್ತೆ, ಎಲ್ಲೂ ಸಿಕ್ಕಲ್ಲ. ಇದು ನಮ್ಮ ದೇಶದ್ದು, ನಮ್ಮ ಕರ್ನಾಟಕದ್ದು ಸ್ಪೆಷಲಿ, ಕರೆಕ್ಟಾ? ಸೊ ಇದು ನಮ್ಮ ಜಾಗದಲ್ಲಿ ಬೆಳೆಯೋ ಅಂಥ ಒಂದು ಕಾಳು. ಈ ಕಾಳನ್ನ ನಾವು ತಿನ್ನಲೇಬೇಕು, ಯಾಕಂದ್ರೆ ನಾವಿಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ. ಚೆನ್ನಾಗಿ ಮಸಾಲೆ ಬೆಂದಿದೆ. ಇವಾಗ ಆಲ್ರೆಡಿ ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕೋತಾ ಇದ್ದೀನಿ. ಸಖತ್ ಸಿಂಪಲ್, ಒಂದು 10 ನಿಮಿಷಕ್ಕೆ ಆಗೋಂಥ ಅಡುಗೆ ಇದು. ಇದಕ್ಕೆ ನಾನು ಕರೆಕ್ಟಾಗಿ 1.5 ಗ್ಲಾಸ್ಗೆ 3 ಗ್ಲಾಸು 3.25 ಗ್ಲಾಸ್ ನೀರು ಹಾಕೋತೀನಿ. 1 2 3. ಸೊ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕೊಳ್ಳೋಣ. ಆಯ್ತು, ಓಕೆ. ಇನ್ನು ಒಂದು ರೌಂಡ್ ಹಿಂಗೆ ತಿರುಗಿಸೋಣ. ಒಂದು ಕುದಿ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡೋಣ. ಇವಾಗ ಇದು ಕುದಿ ಬಂದಿದೆ, ಆಯಿತಾ? ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. ಇದನ್ನ ನಿಮ್ಮನೇಲಿ ಹಾಕಿ ಎಷ್ಟು ಸತಿ ಕೂಗಿಸ್ಕೊತೀರಾ ಅದು ಡಿಪೆಂಡ್ ಆಗುತ್ತೆ. ನಾನು ಯೂಶ್ವಲಿ 1.5 ಗ್ಲಾಸ್ ಇಟ್ಟಾಗ 3 ರಿಂದ 4 ವಿಜಿಲ್ ಕೂಗಿಸ್ಕೊತೀನಿ ನಾನು. ಸೊ ಇದ್ರ ಕತೆ ಮುಗೀತು. ಇದು ಕೂಗಿದ್ರೆ ನಮ್ಮ ಅವರೆಕಾಳು ಬಾತ್ ರೆಡಿ ತಿನ್ನಕ್ಕೆ ಅಂತ. ಆ ಕಡೆ ಇಟ್ಬಿಡೋಣ, ಯಾಕಂದರೆ ನೆಕ್ಸ್ಟು ನಾವು ನನ್ನ ಮಗಳು ಸ್ಕೂಲಿಗೆ ರೆಡಿ ಆಗಬೇಕು, ಆಯಿತಾ? ಸೊ ಇದೆಲ್ಲ ಕ್ಯೂಟ್ ಐಟಮ್ಸ್ ತೊಗೊಬಂದಿದ್ದೀನಿ, ಆಯಿತಾ? ಲೆಟ್ ಮೀ ಶೋ ಯು. ಇದು ನಾನು ಜಿಯೋ ಮಾರ್ಟಲ್ಲಿ ತೊಗೊಬಂದಿದ್ದು. 49 ರುಪೀಸು. 49 ರುಪೀಸ್ಗೆ 6 ಡಬ್ಬ ಬಂದಿದೆ. ಇಲ್ಲಿ ಈ ಥರ ಪುಟಾಣಿ ಡಬ್ಬ. ಅವಳಿಗೆ ಪೀನಟ್ಸ್ ಇಷ್ಟ, ಸೊ ಪೀನಟ್ಸ್ನ ಅವಳು ಸ್ನ್ಯಾಕ್ ಬಾಕ್ಸಿಗೆ ಹಾಕೋಣ ಅಂತ. ಈ ಥರನೇ ಕಲರ್ಫುಲ್ ಡಬ್ಬಗಳು ಬಂದಿದೆ. ಎಷ್ಟೊಂದು ಡಬ್ಬಗಳಿದೆ ನೋಡಿ. ಬರೀ 49 ರುಪೀಸ್ ಅಷ್ಟೇ. ಸೊ ಅದೊಂದು. ಅದ್ರ ಜೊತೆಗೆ ಮಿಲ್ಟನ್ದೊಂದು ಬಾಕ್ಸ್. ನಾನು ಹೇಳಿದ್ನಲ್ಲ ಓದ್ಸತಿ ಏನದು ಅವಳದು ಡಬ್ಬ ಚೆನ್ನಾಗಿಲ್ಲ ಅಂತ. ಸೊ ಇದರಲ್ಲಿ ಒಂದು ಸಣ್ಣ ಸ್ಪೂನು, ಫೋರ್ಕ್ ಕೊಟ್ಟಿದ್ದಾರೆ. 4 ಡಬ್ಬ ಇದೆ ಇದರಲ್ಲಿ, ಮಿಲ್ಟನ್ ಬಾಕ್ಸು. ಸೊ ಇದರಲ್ಲೇ ಅವಳದು ತಿಂಡಿಗಳನ್ನೆಲ್ಲ ಪ್ಯಾಕ್ ಮಾಡ್ತೀನಿ ನಾನು. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಥರ ಅವಳಿಗೆ ಓಟ್ಸ್ ರೆಡಿ ಆಗಿದೆ. ಅವಳು ಓಟ್ಸ್ನ ತಿನ್ಕೊತಾಳೆ ಸ್ಕೂಲಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ. ಇದನ್ನೆಲ್ಲ ವಾಶ್ ಮಾಡ್ಕೊಂಡು ಬಂದ್ಬಿಟ್ಟು ನಾನು ನೋಡಿ ಅರ್ಜೆಂಟಾಗಿ ಮತ್ತೆ ಹೋಗ್ಬಿಟ್ಟೆ. ಇದೂ ನಾನು ಜಿಯೋ ಮಾರ್ಟಲ್ಲಿ ತೊಗೊಂಡೆ, ಚೆನ್ನಾಗಿದೆ ನೋಡಿ. ಇದು ಕಾಸ್ಟ್ ಮರ್ತೋಯ್ತು, 30 ರೂಪಾಯಿನೂ ಏನೋ ಇರಬೇಕಿದು. ಇದು ತುಂಬ ಚೆನ್ನಾಗಿದೆ, ಸಾಫ್ಟ್ ಕ್ಲಾತು. ಸೊ ಡಬ್ಬ ಎಲ್ಲ ವಾಶ್ ಆಯಿತು, ಒಂದು ರೌಂಡ್ ಬಿಸಿನೀರಲ್ಲಿ ಸ್ಟೆರ್ಲೈಸ್ ಆಯಿತು. ಇವಾಗ ನನ್ನ ಮಗಳು ಕೊಡೋಕ್ಕೆ ರೆಡಿ. ಇದು ಸಾಕು ಇವಳಿಗೆ. 4 ಡಬ್ಬ ಆದರೆ 2 ತೊಗೊಂಡಿದ್ದೀನಿ ಮಿಲ್ಟನ್ದು. ಒಂದಿನ ಬಿಟ್ಟು ಬಂದು ಏನೋ ಹಾಳು ಮಾಡ್ಕೊಂಡು ಬಂದು ಅಂದರೆ ಅಂತ. ಸೊ ಇದು ಓಟ್ಸ್ 1 ಡಬ್ಬದಲ್ಲಿ. ಸೊ ಓಟ್ಸ್ ರೆಡಿ ಇದೆ. ವೈಪ್ ಆಫ್ ಮಾಡಿಬಿಡೋಣ. ಅವ್ರ ಮ್ಯಾಮ್ಗೆ ಈ ಡಬ್ಬ ಈ ಟೈಮಲ್ಲಿ ತಿನ್ನಿಸ್ಬಿಡಿ ಅಂತ ಹೇಳಿದ್ರೆ ನೀಟಾಗಿ ಕೊಡ್ತಾರೆ. ತಿಂಡಿಗೆ ಇದು ಓಟ್ಸು.
ಅವಳಿಗೆ ಮಲ್ಟಿಪಲ್ ಆಪ್ಷನ್ಸ್ ಕೊಡೋಣ ಅಂತ. ಅಲ್ಲಿ ಆಟ ಇರ್ತಾಳೆ ಅಲ್ವಾ, ಅವಳಿಗೆ ಏನಾದ್ರು ಚೆನ್ನಾಗಿರೋದು ಬೇಕು ಅಂತ ಅನ್ಸುತ್ತಲ್ಲ, ಅದಕ್ಕೆ ಅಂತ ಈ 3 ಕೇಕ್ ಪೀಸು. ಆ್ಯಂಡ್ ಅವಳಿಗೆ ಪೀನಟ್ ಸಖತ್ ಇಷ್ಟ. ಇಲ್ಲಿ ನೋಡಿ, ಮನೇಲಿ ನಾನೇ ಡ್ರೈ ಫ್ರೈ ಮಾಡಿ ನಾನು ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೋತೀನಿ. ನಾನು ನನ್ನ ಮಗಳು ರಾತ್ರಿ ಫ್ರೀ ಇರ್ತೀವಲ್ಲ, ಅವಾಗ ಇದೇ ಕೆಲಸ, ಪೀನಟ್ ಊರಿ ಸಿಪ್ಪೆ ಬಿಡಿಸು. ಅದು ನನ್ನ ವೆಯ್ಟ್ ಲಾಸ್ ಜರ್ನಿಗೂ ಸಖತ್ ಹೆಲ್ಪ್ ಆಗುತ್ತೆ. ಸೊ ಅಯ್ಯೋ, ಇದ್ರೊಳಗಡೆನೂ ಬಂದು ಓಕೆ. ಈ ಚಿಕ್ಕ ಡಬ್ಬದಲ್ಲಿ ನಾನು ಪೀನಟ್ಸ್ ತುಂಬಿಕೊಡ್ತೀನಿ. ಟಡಾನ್ ಟಡಾನ್, ಚೆನ್ನಾಗಿದೆ ಅಲ್ಲ ಐಡಿಯಾ? ಹೋದ ವಾರ ಫುಲ್ ಯೋಚನೆ ಮಾಡಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ಇದು ಸ್ನ್ಯಾಕ್ ಬಾಕ್ಸು, ಇದನ್ನು ಹಿಂಗೆ ಕ್ಲೋಸ್ ಮಾಡ್ತೀನಿ. ಅವಳಿಗೆ 2 ಊಟ 2 ಸ್ನ್ಯಾಕ್ಸು. ಸ್ವಲ್ಪ ಜಂಕು, ಇನ್ನೆಲ್ಲ ಹೆಲ್ದಿಯಾಗಿ ಕೊಡ್ತೀನಿ. ಸೊ ಇನ್ನು ನಾವೇನು ಕೊಡಬೇಕು, ಇನ್ನೊಂದು ಇಡ್ಲಿ ಬ್ಯಾಟರ್ ರೆಡಿ ಆಗಿದೆ. ಇಡ್ಲಿ ಬ್ಯಾಟರ್ ರೆಡಿ ಆಗಿದೆ. ಅವಳನ್ನ ರೆಡಿ ಮಾಡ್ಬೇಕಾದ್ರೆ ಒಂದು ಕಡೆ ಇಡ್ಲಿ ಇಟ್ಬಿಟ್ರೆ ಬಿಸಿ ಬಿಸಿಯಾಗಿ ಇಡ್ಲಿ ರೆಡಿ ಆಗಿಬಿಡುತ್ತೆ. ಓಕೆನಾ? ಪೀನಟ್ ಆಯಿತು, ಓಟ್ಸ್ ಆಯಿತು, ಗುವಾವ. ಸೊ ನನ್ನ ಮಗಳಿಗೆ ಸೀಬೆಕಾಯಿ ಅಂದರೆ ತುಂಬ ಇಷ್ಟ. ಆದರೆ ಅವಳು ಸೀಡ್ಸ್ ತಿನ್ನಲ್ಲ. ಅವಳಿಗೆ ಅವಾಗ ಅಲ್ಲಿ ಟ್ರೀಟ್ಮೆಂಟ್ ಆಯ್ತಲ್ಲ, ಅವಾಗಿಂದ ಒಂದು ಸ್ವಲ್ಪ ಭಯ ಬಂದ್ಬಿಟ್ಟಿದೆ. ಸೊ ನಾನೇನು ಮಾಡ್ತೀನಿ, ಮೇಲ್ಗಡೆ ಫ್ಲಶ್ ಮಾತ್ರ ಕೊಡ್ತೀನಿ. ಸೊ ಈ ಗುವಾವ ಏನಿದೆ ಅದ್ರದ್ದು ಮೇಲ್ಗಡೆ ಫ್ಲಶ್ ಬರುತ್ತಲ್ಲ, ಅದು ಮಾತ್ರ. ಸೀಡ್ಸ್ ಒಳಗೆ ಕಷ್ಟ ಇಲ್ಲ, ಇವಾಗ ಹಲ್ ಟ್ರೀಟ್ಮೆಂಟ್ ಎಲ್ಲ ಆಗಿದೆ. ಬಟ್ ಅವಳಿಗೆ ಅದೊಂದು ತಲೆಗೆ ಬಂದ್ಬಿಟ್ಟಿದೆ, ಓಕೆ ನಾನು ಸೀಡ್ಸ್ನ ತಿನ್ನೋಕ್ಕಾಗಲ್ಲ ಅನ್ನೋದು. ಸೊ ಇಲ್ಲಿ ನೋಡಿ, ಈ ಥರ. ಇವಾಗ ಈ ಸೀಡ್ಸ್ನೆಲ್ಲ ಏನು ಮಾಡ್ತೀರಾ? ವೇಸ್ಟ್ ಮಾಡ್ಬಿಡ್ತೀರಾ? ನಾನು ತಾಯಿ ಇದೀನಲ್ಲ ತಿನ್ನಕ್ಕೆ, ಡಸ್ಟ್ಬಿನ್. ನನಗೂ ಸೀಡ್ಸ್ ಇಷ್ಟ ಇಲ್ಲ, ಬಟ್ ವೇಸ್ಟ್ ಆಗತ್ತೆ ಅಂತ ತಿಂತೀನಿ. ನನ್ನ ಹಸ್ಬೆಂಡು ಮುಟ್ಟಲ್ಲ, ಈ ಥರ ಬರೀ ಸೀಡ್ಸ್ ಕೊಟ್ರೆ ಏನೇ ಕಾರಣಕ್ಕೂ ಮುಟ್ಟಲ್ಲ. ನನ್ನ ಮಗಳು ಮುಟ್ಟಲ್ಲ, ಮಿಕ್ಕಿರೋಳು ನಾನೇ ತಾನೇ ತಿನ್ನೋದು. ನಂಗೆ ಗೊತ್ತು, ಎಷ್ಟು ಅಮ್ಮಂದಿರಿಲ್ಲಿ ಯಾರು ನೋಡ್ತಾ ಇರ್ತೀರ ಈ ವಿಡಿಯೋನ, ಅವರು ಅದನ್ನೇ ಮಾಡೋದು ಮನೇಲಿ. ಎಲ್ಲಾದ್ರೂ ಲಾಸ್ಟ್ ಮಿಕ್ಕಿರೋದ್ರಲ್ಲಿ ನಾವು ತಿಂತೀವಿ, ನಮ್ಮ ಹೆಲ್ತ್ ಬಗ್ಗೆ ಯೋಚನೆ ಮಾಡಲ್ಲ ಅಲ್ವಾ? ಸೊ ಇದನ್ನ 3ನೇ ಡಬ್ಬ ರೆಡಿ. ಓಕೆ, ವೆರಿ ಸ್ವೀಟ್. ಎರಡು ಸ್ನ್ಯಾಕ್ಸು, ಒಂದು ಊಟ, ಇನ್ನೊಂದು ಊಟ ರೆಡಿ ಆಗ್ತಾ ಇದೆ. A few moments later. ಪ್ರೆಷರ್ ಹೋಗಿದೆ. ಇವಾಗ ನಮ್ಮ ಬಾತ್ ಇದೆ, ಗಾಮ ಅಂತ ಇದೆ ಇಲ್ಲಿ. ವಾವ್, ತಿರ್ಗಿಸ್ಬಿಡೋಣ ಇದನ್ನ ಒಂದು ರೌಂಡು. ಉಡಿಯ ಕರೆಕ್ಟಾಗಿ ಆಗಿದೆ. ಎಲ್ಲಿ ಈ ಕಡೆ ನನ್ನ ಮಗಳದು ಇಡ್ಲಿನೂ ರೆಡಿ ಆಯಿತು. ಒಂದು ಸ್ವಲ್ಪ ಪ್ರೆಷರ್ ಹೋಗಿದೆ. ಚೆಕ್ ಮಾಡೋಣ.
ಅಂಟಿಲ್ಲ. ಸೊ ನೀಟಾಗಿ ಆಗಿದೆ. ಅವಳು ಡಬ್ಬ ಪ್ಯಾಕ್ ಮಾಡಿಬಿಡ್ಬೋದು. ಓಕೆ, ಸೊ ನಮ್ಮ ಬಾತ್ ವಿಷಯಕ್ಕೆ ಬರೋಣ. ಇವಾಗ ಇದನ್ನು ಯಾವ ಥರ ಪ್ಲೇಟ್ ಮಾಡ್ತೀನಿ, ಹೇಗೆ ಇದನ್ನು ಬ್ಯಾಲೆನ್ಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ. ಸೊ ನಮ್ಮ ಪ್ಲೇಟ್ ಈ ಥರ ಇದೆ. ನಮ್ಮ ಪ್ಲೇಟಲ್ಲಿ ನಾನು ಯಾವ ಥರ ಅಂದರೆ, ಈ ಪ್ಲೇಟ್ ತೊಗೊಂಡಿರೋದಕ್ಕೊಂದು ಕಾರಣ ಇದೆ ಆಯಿತಾ. ಸೊ ಈ ಪ್ಲೇಟಲ್ಲಿ ಇರೋ ಕಂಪಾರ್ಟ್ಮೆಂಟಲ್ಲಿ ನಾನು ಹೆಲ್ದಿ ರೋಟಿನ ಮ್ಯಾನೇಜ್ ಮಾಡೋಕ್ಕೆ ಅಂತ ಈ ಪ್ಲೇಟ್ನ ನಾನು ಆರ್ಡ್ರ್ ಮಾಡಿ ರೀಸೆಂಟಾಗಿ ತೊಗೊಂಡಿರೋದು. ಸೊ ಇದರಲ್ಲಿ ಇವಾಗ ದೊಡ್ಡ ಪೋರ್ಷನ್ ಏನಿರುತ್ತೆ ಅಲ್ಲಿ ನಂದು ಲೋ ಕ್ಯಾಲರಿ ಅಥವಾ ಹೈ ಫೈಬರ್ ಫುಡ್ ಹೋಗುತ್ತೆ. ಸೊ ಬೆಳಗ್ಗೆ ಆಗಿರೋದ್ರಿಂದ ಇಲ್ಲಿ ವೆಜಿಟೇಬಲ್ಸ್ ಹಾಕ್ತಾಯಿಲ್ಲ, ನಾನು ಫ್ರೂಟ್ಸ್ ಹಾಕೋತಾ ಇದ್ದೀನಿ. ಸೊ ಮನೆಯಲ್ಲಿ ಕಲ್ಲಂಗಡಿ ಹಣ್ಣು ಇತ್ತು. ಸೊ ಕಲ್ಲಂಗಡಿ ಹಣ್ಣು ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ಒಂದು ಪ್ರೋಟೀನ್ ಇರಬೇಕು. ಆಲ್ರೆಡಿ ಬಾತಲ್ಲಿ ಕೊಕೊನೆಟ್ ಎಲ್ಲ ಯೂಸ್ ಮಾಡಿ ಹೈ ಕ್ಯಾಲರೀಸ್ ಆಗಿರೋದ್ರಿಂದ ನಾನೆಲ್ಲಿ ಪ್ರೋಟೀನ್ಗೆ ಅಂತ ಲೋ ಫ್ಯಾಟ್ ಪನ್ನೀರ್ ಯೂಸ್ ಮಾಡಿದ್ದೀನಿ. ಇದರಲ್ಲಿ ಲೋ ಫ್ಯಾಟ್ ಪನ್ನೀರ್ ಇದು. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಪ್ರೋಟೀನ್ಗೆ ಅಂತ. ಆ್ಯಂಡ್ ಇವಾಗ ನಮ್ಮ ಬಾತ್ನ ನಾನು ಇಲ್ಲಿ ಹಾಕೋತೀನಿ. ಸುಟ್ಟ ಬಿಸಿ ಬಿಸಿ ಆಯಿತಾ. ಸೊ ಇನ್ ಕೇಸ್ ರೈತ ಏನಾದ್ರು ಮಾಡಿದರೆ ಇಲ್ಲಿ ಹಾಕೋತೀನಿ. ಬಟ್ ಈಗ ಸದ್ಯಕ್ಕೆ ರೈತ ಮಾಡಿಲ್ಲ. ತಿಂತೆ ಪನ್ನೀರು ಇಲ್ಲಿ ಕೊಡ್ತಾವ ಬೇರೆ. ಓಕೆ, ಸೊ ರೈತ ಏನೂ ಮಾಡಿಲ್ಲ. ಮಾಡಿದ್ದಿದ್ರೆ ನಾನು ಅದನ್ನೆಲ್ಲೇ ಆ್ಯಡ್ ಮಾಡ್ತಾ ಇದ್ದೆ. ಸೊ ಇದಾಗಿದೆ ನಮ್ಮ ಬ್ಯಾಲೆನ್ಸ್ಡ್ ಮೀಲ್. ಟೇಸ್ಟ್ ಮಾತ್ರ ಅದ್ಭುತ ಥರ ಇದೆ. ಸಕ್ಕದಾಗಿದೆ ಮಾತ್ರ. ಟ್ರೈ ನೀವು ಮಾಡಲೇಬೇಕು. ಬರೀ 10 ನಿಮಿಷ ಬರೀ 10 ನಿಮಿಷಕ್ಕೆ ಆಗಂತ ಬಾತಿದಾವೆ. ತುಂಬ ಚೆನ್ನಾಗಿದೆ. ಮೈಲ್ಡ್ ಫ್ಲೇವರ್, ಬಾಯಲ್ಲಿಟ್ಟರೆ ಫ್ಲೇವರ್ ಬಸ್ಟ್ ಆಗುತ್ತೆ ಆ ಥರ ಇದೆ. ಸೊ ಇದು ಒಳ್ಳೆ ಲಾಸ್ಟ್ ಡಬ್ಬ. ಅದರಲ್ಲಿ ನಾನು ಇದು ಸ್ವಲ್ಪ ಆರಕ್ಕೆ ಬಿಡ್ತೀನಿ. 3 ಇಡ್ಲಿ ಹಾಕ್ತೀನಿ. ಚಿಕ್ಕ ಇಡ್ಲಿ ಇಷ್ಟೇ ಇರೋದು, ರವೆ ಇಡ್ಲಿ, ಚಿಕ್ಕ ಇಡ್ಲಿ ಬೇಬಿಗೆ. ಓಕೆನಾ. ಸೊ ಇದು ಅವಳ ಡಬ್ಬ. ನನ್ನ ಮಗಳಿಗೆ 4 ಡಬ್ಬ ಆಯಿತು. ಇಡ್ಲಿ, ಗುವಾವ, ರೈಟ್, ಕೇಕ್ ಮತ್ತೆ ಪೀನಟ್ ಇದೆ ಬೇಬಿ. ಗುವಾವ, ಹಾಂ ಎತ್ತು, ಕೇಕು, ಪೀನಟ್, ಓಟ್ಸ್ ಹಾಕಿದೀವಾ? ಹಾಂ, ಓಟ್ಸು. ಹಾಂ, ಓಕೆನಾ. ಹಿಂಗೆ 4 ಡಬ್ಬ ಹಾಕಿ ಹಿಂಗೆಲ್ಲ ಕ್ಲೋಸ್ ಮಾಡಿ. ಹಾಂ, ನನ್ನ ಮಗಳು ಟಿಫನ್ ಬಾಕ್ಸ್ ರೆಡಿ. ನೀನೇ ತೋರಿಸ್ತೆ. ನೀನು ಹಿಂಗಿದ್ಯಾ, ಈ ಅವತಾರದಲ್ಲಿ ಇದೆಯಾ, ರೆಡಿ ಆಗ್ಬಿಟ್ಟಾರು ನೋಡ್ಬೇಕಲ್ವಾ ಬೇಬಿ. ಅಯ್ಯೋ